ಇವನೇ ಮಾಡಿದ್ದು. ನಮ್ಮ ಅಪ್ಪ ಗುರು ಸೀರಿಯಸ್ ಆಗಿ ಹೆಲ್ಪ್ ಮಾಡೋದು. ಹಾಯ್ ಹಲೋ ನಮಸ್ತೆ ಗುರು, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಆಮೇಲೆ ಡೈಲಿ ಲಾಗು ಹಿಂಗೆ ಇರುತ್ತೆ. ಬೆಳಿಗ್ಗೆ ಇದ್ದ ಏನು ಮಾಡ್ತೀನಿ ಕೆಲಸಗಳನ್ನ ಸಂಜೆವರೆಗೂ ತೋರಿಸೋದೇ ಮೇಲೆ ವೀಡಿಯೋ, ಟಾಂಗ್ ಕೊಡೋ ವೀಡಿಯೋ ಎಲ್ಲ ಇಲ್ಲ ಮೇಲೆ ಸಾಕು. ಯಾವಾಗ ಬಂದವರೆಲ್ಲ ಇವಾಗ ಅದೇ ಊರಲ್ಲಿ ಕಟ್ಕೊಳ್ತಾ ಇದ್ದೀವಿ. ಅದೇ ಊರಲ್ಲಿದ್ದಾರೆಲ್ಲ ಇವಾಗ ಊರು ಬಿಟ್ಟು ಹೊಂಟಾಗವ್ರೆ. ಏನು ಮಾಡೋಕ್ಕಾಗಲ್ಲ, ಜವಾಬ್ದಾರಿಗಳು ಮತ್ತು ಪರಿಸ್ಥಿತಿಗಳು ಹಂಗಿರುತ್ತೆ ಅಲ್ವಾ. ನನಗೆ ಪರಿಸ್ಥಿತಿ ಇದ್ದ ಕಾರಣ ಹಂಗೆ ಹೋಗಿದ್ದೆ. ಪೆಟ್ರೋಲ್ ಖಾಲಿ ಆಗೋಯ್ತಾ ಬೆಳಗ್ಗೆ. ಜವಾಬ್ದಾರಿ ಇದ್ದ ಕಾರಣ ಬೆಂಗಳೂರಿಗೆ ಹೋಗಿದ್ದೆ. ಆ ಜವಾಬ್ದಾರಿ ಎಲ್ಲ ಮುಗೀತು. ಆಮೇಲೆ ತಿರ್ಗಾ ಊರಿಗೆ ಬಂದಿದ್ದೀನಿ. ಅವರು ಈಗ ಊರು ಬಿಟ್ಟವ್ರೆ. ಪಾಪ ಪರಿಸ್ಥಿತಿ ಎಲ್ಲ ಸರಿ ಆದಮೇಲೆ ಅವರು ಬರ್ತಾರೆ ಊರಿಗೆ. ಚಲಿ ಬಿಡ್ರಿ, ಬೆಳಗ್ಗೆ ಎದ್ದು ಏನು ಕೆಲಸ ಮಾಡಿದೆವೆಲ್ಲ ವೀಡಿಯೋ ಹಾಕಿ ನೋಡ್ರಪ್ಪ. ನಮ್ಮ ಅಪ್ಪ ಗುರು ಸೀರಿಯಸ್ ಆಗಿ ಹೆಲ್ಪ್ ಮಾಡೋದು ಹೈನುಗಾರಿಕೆಗೆ. ನಾನು ಬೆಳಿಗ್ಗೆ ಅಷ್ಟೊತ್ತಿಗೆ ಎದ್ದು ಹಸುಗಳ ಹತ್ರ ತಪ್ಪೆ ತಾಕಿ ಹಸುಗಳು ನೀರು ಹೊಡೆದು ಹಾಲು ಕರೆದು ಹಾಕ್ಬಿಟ್ಟು ಅಷ್ಟು ಕೆಲಸ ಮುಗಿಸಿದ್ರೆ ಅವಾಗ ಹಾಲು ಹಾಕ್ಬಿಟ್ಟು ಬಂದರೆ ನಾನು ಬರೋಷ್ಟೊತ್ತಿಗೆ ನಮ್ಮಪ್ಪ ಹಸುಗಳನ್ನ ಆಚೆ ಕಟ್ಟಾಕಿ ಮತ್ತು ಇನ್ನೊಂದು ಸಲ ಮ್ಯಾಟೆಲ್ಲ ಕ್ಲೀನ್ ಮಾಡಿ ಹಸು ಕೊಡ್ಕೆಲ್ಲ ಕ್ಲೀನ್ ಮಾಡಿ ಮಡಗಿರ್ತಾರೆ. ಇನ್ನು ಸಂಜೆ ಟೈಮಲ್ಲಿ ಅವ್ರ ಮೇವು ತಗೊಂಬರ್ತಾರೆ. ಬೆಳಿಗ್ಗೆ ಟೈಮ್ ನಾನು ತಗೊಂಬರ್ತೀನಿ. ಸಾಕು, ಇಷ್ಟು ಸಪೋರ್ಟ್ ಮಾಡಿಬಿಟ್ರೆ ಸಾಕಲ್ಲ ಒಬ್ಬರು ಮನೇಲಿ, ಒಬ್ಬರು ತಂದೆ ಆಗಲಿ ತಾಯಿ ಆಗಲಿ. ಇನ್ನು ನಮ್ಮಮ್ಮ ಬಂದು ಹಾಲು ಕರೀಲಿಕ್ಕೆ ಮಾತ್ರ ಬರ್ತಾರೆ. ಮೇವಿಲ್ಲ ಅಂತ ಅಂದಾಗ ಮೇವನ್ನ ಅಡ್ಜಸ್ಟಬಲ್ ಮಾಡ್ತಾರೆ ನಮ್ಮಮ್ಮನೂ. ಬಟ್ ಸಪೋರ್ಟ್ ಮಾಡ್ತಾರೆ. ಹಿಂಗಿದ್ರೆ ಸಾಕು ಮನೇಲಿ ಒಬ್ಬ ಹುಡುಗ ಏನು ಬೇಕಾದ್ರೂ ಸಾಧನೆ ಮಾಡ್ಬೋದು ಖಂಡಿತ. ನಮ್ಮಮ್ಮ ಬೆಂಗಳೂರಿಗೆ ಹೋಗಿ ಹತ್ತತ್ರ ಒಂದು ವಾರದ ಮೇಲಾಗಿತ್ತು. ಒಂದು ವಾರದಿಂದ ಹೆಂಗಾಗಿತ್ತು ಅಂದರೆ ನನಗೆ ನಮ್ಮ ಅಪ್ಪಂಗೆ ಹಾಲು ಕರೀಲಿಕ್ಕೆ ಬರೋಲ್ಲ, ಕರೆಕ್ಟಾಗಿ ಕರೀಲಿಕ್ಕೆ ಬರೋಲ್ಲ. ಏನು ಸಪೋರ್ಟ್ ಮಾಡ್ತಾರೆ ಅಷ್ಟೇ ಹಾಲು ಕರೀಲಿಕ್ಕೆ. ಇನ್ನು ಮಿಕ್ಕಿದ್ದು ನಾನೇ ನೋಡ್ಕೊತಿದ್ದೆ. ನನಗಂತೂ ಮೈ ಕೈಯೆಲ್ಲ ನೋವಂಬಿಟ್ಟಿತ್ತು. ದಿನಕ್ಕೆ ಈಗ ಕಡಿಮೆ ಆಗೈತೆ. ದಿನಕ್ಕೆ ಒಂದು 49 ಲೀಟ್ರ್ ಆಗ್ತಾಯಿದ್ದೀನಿ. 48 ಲೀಟ್ರ್ ಆಗ್ತಾಯಿದ್ದೀನಿ. ದಿನಕ್ಕೆ 48 ಲೀಟ್ರು, ಹತ್ತತ್ರ 45 ಲೀಟ್ರ್ ನಾನು ಒಬ್ಬನೇ ಕರೀತಿದ್ದೆ. ಹೆಂಗಾಗಬೇಡ ನನಗೆ. ಈಗ ನಮ್ಮಮ್ಮ ಬಂದವ್ರೆ, ಅವ್ರು ಸಪೋರ್ಟ್ ಮಾಡ್ತಾರೆ. ನಮ್ದ 71 ಅಂತ. ಹೌದಾ? ಇಲ್ಲ, ಬರೀ ಹೆಸರು ಹುಡುಕಿ 9 ಮೂಟೆ ಆಯಿತು. ಇಲ್ಲಿ ಹೊಡೆದಾಗ್ತದೆ. ಹಸುಗಳಿಗೆ ಒಂದೇ ಸಲ ಈಗ ಈ ತಿಂಗಳು ಒಂದೇ ಸಲ ಫೀಡ್ ಎತ್ಕೊಂಡ್ಬಂದ್ಬಿಟ್ಟಿದ್ದೀನಿ. ಯಾಕಂದರೆ ಹೋದ ತಿಂಗಳು ಡೈರಿ ಫೀಡ್ ಫುಲ್ ಖಾಲಿ ಆಗಿಬಿಟ್ಟು ಹೊರಗಡೆ ತಗೊಬಂದಿದ್ದೆ ಅಂಗಡಿಲಿ. ಅದಕ್ಕೆ ಆ ತಲೆನೋವೇ ಬೇಡ ಅಂದ್ಬಿಟ್ಟು ಈ ತಿಂಗಳು ಒಂದೇ ಸಲ ಎತ್ಕೊಬಂದ್ಬಿಟ್ಟಿದ್ದೀನಿ 7 ಮೂಟೆನ. ಈ ಸಾಕಾಗಿಲ್ಲ, ಇನ್ನೊಂದು 2 ಮೂಟೆ ಹಿಡಿಯುತ್ತೆ. ಆಮೇಲೆ ನೋಡ್ಕೊಳ್ಳೋಣ ಲಾಸ್ಟಲ್ಲಿ ತೋರಿಸ್ತೀನಿ ನೋಡ್ರಿ. 1 2 3 4 5 6 ಮತ್ತು ಒಂದು ಒಳಗಡೆ ಇಕ್ಕಿದ್ದೀನಿ, ಯೂಸ್ ಮಾಡ್ತಾಯಿದ್ದೀನಿ. ಅದಕ್ಕೋಸ್ಕರ ಇಲ್ಲಿ ಲಾರಿದೆ. ಮತ್ತು ಇನ್ನು ಮಿಕ್ಕಿರೋ ಐಟಮ್ಗಳೆಲ್ಲ ಖಾಲಿ ಆಗೈತೆ. ಹೋದ ತಿಂಗಳು ತಗೊಬಂದಿದ್ದು. ಇನ್ನು ಹೋಗಿ ತಗೊಬರ್ಬೇಕು. ನಾಳೆ ನಾಡಿದ್ದು ಇನ್ನೊಂದು 3 ಡೇಸ್ ಬಿಟ್ಕೊಂಡು ಹೋಗಬೇಕು. ಇನ್ನು ತಗೊಬಂದಿರೋದು ಇನ್ನು 3 ದಿನ ಆಗುತ್ತೆ. ಅದಾದಮೇಲೆ ಹೋಗಿ ಎತ್ಕೊಂಬರ್ಬೇಕು ಅಷ್ಟೇ. ನಮ್ಮಮ್ಮ ಎಲ್ಲಪ್ಪ ಹೋಯ್ತು. ದೊಡ್ಡ ಮನುಷ್ಯ ನೋಡ್ರಿ, ದೊಡ್ಡ ಮನುಷ್ಯ ಅವನು. ಹಾಯ್ ಮಾಡು ಅನ್ನು ನೋಡಿ. ಇವನು ನಮ್ಮ ಮನೆ ದೊಡ್ಡ ಮನುಷ್ಯ. ಇವನು ಹೇಳ್ದಂಗೆ ನಾ ಕೇಳಬೇಕು. ಎತ್ಕೊಬತ್ತೀನಿ ಅಲ್ಲ ಅಂತ ಅಂದರೆ, ಇಲ್ಲಲ್ಲ ಫಸ್ಟ್ ನನಗೆ ಕೊಡು, ನಾನು ಫಸ್ಟ್ ಕೆಲಸ ಮಾಡ್ತೀನಿ, ಆಮೇಲೆ ನೀನು ಮಾಡುವಂತ ಅಂತ ಹೇಳ್ತವನೆ. ಎದಕ್ಕೆ ನೋಡಿ, ಅಲ್ಲಿ ನೀರು ಬೇರೆ ಕಡೆಗೆ ಹೋಯ್ತೈತೆ, ಹಳ್ಳಕ್ಕೆ ಹೋಯ್ತದೆ.
ಅದನ್ನು ತೆರಡು ನಿಲ್ಲಿಸ್ಬೇಕು. ನಡಿ ಮಗನೆ. ಹಾಂ ಎಲ್ಲಿ ನಡಿ, ಆಯ್ತು ಎತ್ಕ ನಡಿ. ಇನ್ನೇನಾರ ಮಾತಾಡಕ್ಕೆ ಬಂದ್ಬಿಟ್ರೆ ನಾನು ಇಟ್ಟಾಡ್ಸ್ಬಿಟ್ರೆ ನೀವು ಬಲ್ ನನ್ನ ಮಗ ಈಗಲೇ ಬಲೆ ಆಟ ಆಡ್ತಾನೆ ಇವನು. ನಡಿ ಮಗನೆ. ಚಪ್ಪಲಿ ಹಾಕೋ ಬರ್ಬೇಕು ತಾನೇ? ಚಪ್ಪಲಿನ ಅಲ್ಲೋಗಿ ಹಿಂಗೆ ಇಟ್ಕೋ. ಇದು ನಾನು ವಿಡಿಯೋ ಮಾಡು, ಹೋಗೋಡು ವಿಡಿಯೋ ಮಾಡು. ಕರೆಕ್ಟ್ ಹಿಡಿ. ನಾನು ಕಾಣಿಸ್ತಿದ್ದೀನಿ ಅದರಲ್ಲಿ. ಹಂಗಲ್ಲ ಹಿಂಗಿಡಿ. ಹಂಗೆ ಹಿಂಗಲ್ಲ ಹಿಂಗೆ ಹಿಂಗೆ ಹಿಂಗೆ. ಅಲ್ಲಿ ಬೆಳ್ಳೆತ್ತದನ ಹಿಂಗೆ ನೋಡಿ. ನೀವು ಬೆಳ್ ಕಾಣಿಸ್ತೈತೆ, ಈ ಕೈ ಕಾಣಿಸ್ತೈತೆ ನೋಡು. ಹಂಗೆ ಹಂಗೆ. ಈಗ ನನ್ನ ಕಡೆಗೆ ತೋರಿಸು, ನನ್ನ ಕಡೆಗೆ ತೋರ್ಸವಾ ಹಿಂಗೆ. ವೆರಿ ಗುಡ್. ಹಂಗೆ ಮೊದಲ ಬಾರಿ ನನ್ನ ಮಗ ಕ್ಯಾಮ್ರಾಮನ್ ಆಗೋನೆ. ಏನೋ ಅದು ಇದ್ರದ್ದು ದನಿನ ಕೊಡ್ಕೆ ನೀರು ಇದು. ಹಾಂ ಅಲ್ಲಿಗೆ. ನಡಿ. ನಿಧಾನ. ಇಷ್ಟು ದಿನ ಮನೆ ಒಂಥರ ಸೈಲೆಂಟ್ ಆಗಿತ್ತು. ಈಗ ನಮ್ಮಮ್ಮ ಬಂದವಳೆ. ನಮ್ಮಮ್ಮ ಬಂದು ನಮ್ಮ ಅಪ್ಪಗೆ ಸಿಡ್ಸಾಡ್ತವಳೆ. ಏನು ಹೇಳ್ತಾ ಇದೆಯಲ್ಲ? ಹೂವೆಲ್ಲ ಉದುರೋಯ್ತದೆ, ಗಿಡ ಇದಾಯ್ತದೆ. ಅದಕ್ಕೆ ಏನಿದ್ರು ಕೆಳಗೆ ನೀರು ಬಿಡು, ಮೇಲೆ ಆರ್ಸಕ್ ಹೋದ್ರೆ ಹೂವೆಲ್ಲ ಉದುರೋಯ್ತದೆ. ಕೆಳಗಡೆನೆ ಆಯ್ಸು ನೀರ. ಇವನೇ ಮಾಡಿದ್ದು. ಆರ್ಸ್ಬೇಡ, ಕೆಳಗೆ ಬಿಡೋದು ಅಂತ ಹೇಳ್ತಿರೋದು. ನೀರ್ ಕೆಳಗೆ ಆಯ್ಸ್ಲಿಲ್ಲ ಅಂದ್ರೆ ಅವ್ರ ಗಿಡ ಚೆನ್ನಾಗಿ ಕಾಯಿ ಗೊತ್ತಾಯ್ತವೆ. ಈಗ ಹೆಂಗಿದ್ರು ನೀರ್ ಆಯ್ಸು. ಕಿತ್ಬಿಟ್ಟು ಚೆನ್ನಾಗಿ ಬರ್ತದೆ. ಲಕ್ಷರಾಗ್ಲಿ ಅವೇನ್ ತಿಂದಿಯಾ? ಆರ್ನವೇ ಆರ್ ತಿಂದಿಯಾ? ಒಂದ್ ತಿಂತಿದೀಯ ಅಮ್ಮಮ್ಮ ಅಂದ್ರೆ ಬಿಡು. 20 ರೂಪಾಯಿಗೆ ಕೊಡ್ಲಿ ಒಂದೊಂದ. 100 ರೂಪಾಯಿ ಇರ್ತದೆ. ಕೊಡ್ತಾರೆ 10 ಸಂಜುನೆ ಕುತ್ಕೊಂಡು ಮಾರ್ಬಿಟ್ಟು ಓ ಒಂದ್ 50 100 ಅವೇ. ನಾವೇ ತಿನ್ನೋಣ. ಬನ್ನಿ 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 ತಗೊಂಡೋಗಿ ಪರಂಗಿಕಾಯಿ ಅಂತ. ಬೇಡ, ಏನು ಒಂದೊಂದು ತಿನ್ಬೋದು ಅಷ್ಟೇ. ತಿಂದನಂತೆ 5 6 7 8 ಆಗವೆ. ಪರಂಗಿ ಹಣ್ಣಿಗೆ ಸ್ಕೆಚ್ ಆಗ್ತವ್ರು ನಮ್ಮ ಮನೇಲಿ. ಎಲ್ಲ ಮಾರಾಕ್ಬೇಕು ಅಂತವ. ಕಂಟೆಂಟ್ ಇಲ್ಲ ಅಂತ ಒದ್ದಾಡ್ತಾ ಇದೆ. ನಮ್ಮ ಅಮ್ಮ ಬಂದಮೇಲೆ ಫುಲ್ ಕಂಟೆಂಟು. ಕಡ್ಡಿಯೆಲ್ಲ ಕೂದಾಯಿತು, ತಗೊಂಡಾಗ ಅಲ್ಲಿ ಹಸುಗೆ ಹಾಕ್ಬೇಕು ಅಷ್ಟೇ ಇವಾಗ. ನಮ್ಮ ಸೋನು ನೋಡಿ ಹೆಂಗೆ ಆರಾಕ ಮಂದ್ಕೊಂಡವಳೆ. ಸೋನು ನಡಿ ಹೋಗೋಣ ಮನೆಗೆ. ಲೋಪರ್ ಮುಂಡೆ ನಡಿ. ಪಾಪ ನಮ್ಮ ಮಚ್ಚನ ಪರಿಸ್ಥಿತಿ ನೆನೆಸ್ಕೊತಿದ್ರೆ ಒಂದು ಕಡೆ ನಗ ಬರುತ್ತೆ, ಒಂದು ಕಡೆ ಅಯ್ಯೋ ಅನಿಸುತ್ತೆ. ಹುಷಾರಿಲ್ಲ, ಹಾಸ್ಪಿಟ್ಲಿಗೆ ತಾಕ ಬಂದಿದ್ದೀನಿ. ಎಲ್ಲ ಮುಗಿಸ್ಕೊಂಡು ನಾನು ಕೂದಲು ಕಟಿಂಗ್ ಮಾಡಿಸ್ಕೊಂಡು ಹೊರಡಬೇಕು. ಮನೆಗೆ ಹೋಗ್ಬೇಕು. ಮನೇಲಿ ಬಯಸ್ತಾರೆ, ಬಯಸದೆ ಹೆಂಗೆ ಗೊತ್ಕೊಂಬತ್ತಾಯ್ತು ನೋಡಿ ನಮ್ಮಮ್ಮ. ಅವರೇ ಗಿಡಕ್ಕೆ ನಾನು ಹಸುಗೆ ಮಾತ್ರ ತಗೊಬಂದೆ ಅಷ್ಟೇ. ಫೋನ್ ಕೊಡಲ್ಲ. ಇತ್ತೀಚೆಗೆ ಟೈಮ್ ಪಾಸ್ ಹೆಂಗೆ ಆಗ್ತಿದೆ ಅಂತಂದರೆ ಭಯಂಕರ ಟೈಮ್ ಪಾಸ್ ಆಗ್ತದೆ. ಮಧ್ಯಾಹ್ನ ಹೋಗಿ ನಮ್ಮ ಮಚ್ಚನ ಹಾಸ್ಪಿಟ್ಲ್ ತೋರಿಸ್ಕೊಬಂದು ಸ್ವಲ್ಪ ಹೊತ್ತು ಮಲ್ಕೊಂಡು ಎದ್ದು ಕಣ್ಣು ಬಿಡ್ತೀನಿ. ಕರೆಕ್ಟಾಗಿ 4:15. ಅಯ್ಯೋ ರಾಮ, ಪಟ್ನೆ ಎದ್ದು ಇವಾಗ ಕಸ ಹಾಕ್ತಾಯಿದ್ದೀನಿ. ಮತ್ತೆಲ್ಲ ಕ್ಲೀನ್ ಮಾಡಿಬಿಟ್ಟು ನೀರು ಹೊಡೆದು
ಹಸುಗೆ ಮೇವು ಕೊಟ್ಟು ಹಾಲು ಕರಿಬೇಕು. ಬರ್ರಂತ ಹೊಂಟೋಗುತ್ತೆ ಒಂದೇ ಸಲ ಟೈಮು. ರಾಮ ರಾಮ. ಬನ್ನಿ ಪಟಾಪಟಿಂಗ್ ಕೆಲಸ ಮಾಡೋಣ. ಶೋ ಈ ಥರ ಮಾಡ್ಕೊಂಡು ಕೂತಾವೆ ನೋಡ್ರಪ್ಪ ಹಸುಗಳು. ಇದು ನಮ್ಮ ಕರಿಯಮ್ಮ ಯಾಕೋ ಲೂಸ್ ಮೋಷನ್ ಆಗಿ ನಿಂತೇ ಇಲ್ಲ. ಟ್ಯಾಬ್ಲೆಟ್ ತಗೊಬಂದಿನಿ, ಇವತ್ತುವೆ ಹಾಕಬೇಕು. ಏಯ್ ಹೊಡಿತೀನಿ. ವಾ ಕರಿಯಮ್ಮ, ಯಾಕೆ ಮಗು ಒಳಗಡೆ ಹೊಡಿತಾ ಇದ್ದ? ನಮ್ಗೆ ಹೊಡಿತಾ ಇದೆಯಲ್ಲ. ಓಕೆ ಫ್ರೆಂಡ್ಸ್, ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಹಿಂಗೆ ಈ ಹಳ್ಳಿ ಹುಡುಗನ ಬೆಳೆಸಿ. ಓಕೆ ಫ್ರೆಂಡ್ಸ್, ಬಾಯ್, ಗುಡ್ ನೈಟ್.